ರೇಣುಕಾಚಾರ್ಯ ಅವರು ಬಿಜೆಪಿಯ ಅತ್ಯಂತ ಹಿರಿಯ ನಾಯಕರಾಗಿರೋದ್ರಿಂದ ಕೇಳ್ತಾ ಇರೋದು. ವಿಜಯೇಂದ್ರ ಅವರು ಹೇಳ್ತಾರೆ ಇವಾಗ ಚುನಾವಣೆ ನಡೆದ್ರು 130 ನಮಗೆ ಅಂತ. ಸರ್, ಅಭ್ಯರ್ಥಿಗಳು ಎಲ್ಲಿದ್ದಾರೆ? ಸುಧಾಕರ್ ಲೋಕಸಭೆ ಕಳಿಸಿದ್ರಿ, ಬೊಮ್ಮಾಯಿ ಅವ್ರ ಲೋಕಸಭೆ ಕಳಿಸಿದ್ರಿ, ಪ್ರತಾಪ್ ಸಿಂಹ ಅವ್ರ ಖಾಲಿ ಕುರ್ಸಿ, ಯದುವೀರ್ ಅವ್ರನ್ನ ಕಳಿಸಿದ್ರಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೋದ್ರು, ಕಾರಜೋಳ ಅವರು ಹೋದ್ರು. ಆಯ್ತು, ಒಂದು ನಿಮಿಷ. ಹಿರಿಯರು ಕೆಲವರು ಅನಿವಾರ್ಯವಾಗಿ ಲೋಕಸಭೆಗೆ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ, ಆಯ್ಕೆಯಾಗಿದ್ದಾರೆ. ಅಲ್ಲಿ ಕಾರ್ಯಕರ್ತರು ಇಲ್ಲೇ ಅಲ್ವಾ? ಕಾರ್ಯಕರ್ತರು ಅದಾರೆ. ಆ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೇನು ಕೊರತೆ ಇಲ್ಲ. 224 ವಿಧಾನಸಭಾ ಕ್ಷೇತ್ರ ಈ ಚುನಾವಣೆ ನಡೆದ್ರೆ ಇವತ್ತೇ 130-40 ಸೀಟ್ ಅದಿಂದ ಖಂಡಿತ ಬರ್ತೀವಿ ಅಧಿಕಾರಕ್ಕೆ. ಎಲ್ಲ ಕೇವಲ ಬಿಜೆಪಿ ಆಗಿ, ಮೈತ್ರಿ ಅಲ್ಲದೆ ಬರೀ ಬಿಜೆಪಿನ 130 ಗೆಲ್ತೀರಾ? ಖಂಡಿತ. ಎಸ್, ಮೈತ್ರಿ ನಮ್ಮ ಮಟ್ಟದಲ್ಲಿ ಇಲ್ಲ, ಅದು ರಾಷ್ಟ್ರ ಮಟ್ಟದಲ್ಲಿ. ಆ ಮೈತ್ರಿ ಬಗ್ಗೆ ಮಾತಾಡೋಷ್ಟು ನಾವು ದೊಡ್ಡರಲ್ಲ. ಇಲ್ಲ ಸರ್, ನೀವು ದೊಡ್ಡ ನಾಯಕ, ನೀವು ಹೇಳ್ಬೇಕು. ಬಿಜೆಪಿ JDS ಅನಿವಾರ್ಯನ, JDS ಬಿಜೆಪಿ? ನೋಡಿ, ಈಗ ನಾವು ಅವ್ರಿಗೆ ಬಿಜೆಪಿ ಅನಿವಾರ್ಯ, JDS ಅನಿವಾರ್ಯ, ನಮ್ಮಲ್ಲಿ ಭಾವನೆ ಇರಬಾರ್ದು. ಈಗ ರಾಷ್ಟ್ರೀಯ ನಾಯಕರು, ಅದು ಸಣ್ಣ ಪಾರ್ಟಿ ಇರ್ಬೋದು, ಪ್ರಾದೇಶಿಕ ಪಕ್ಷ ಇರ್ಬೋದು, ರಾಷ್ಟ್ರೀಯ ನಾಯಕರು ಒಂದ್ಸರಿ ತೀರ್ಮಾನ ತೆಗೆದುಕೊಂಡಾದ್ಮೇಲೆ ಮೈತ್ರಿಯನ್ನು ನಾವು ವಿರೋಧ ಮಾಡಲ್ಲ. ನಾನು ಸ್ವಯಂ ಘೋಷಿತ ನಾಯಕನಲ್ಲ. ಹೌದು, ನಾನು ಹೇಳೋದು ಸ್ವಯಂ ಘೋಷಿತ ನಾಯಕರು ಯಾರು ಆಗ್ಬಾರ್ದು, ಜನ ಮೆಚ್ಚಿದ ನಾಯಕರಾಗಬೇಕು, ಜನರ ಮಾನಸದಲ್ಲಿ ಇರಬೇಕು. ಅದು ಒಬ್ಬ ವ್ಯಕ್ತಿಗಿರ್ಬೇಕಾದ ಗುಣಗಳು. ಪ್ರಬುದ್ಧ ರಾಜಕಾರಣಿ ಆಗಬೇಕು. ರೇಣುಕಾಚಾರ್ಯ ಅವರು ತುಂಬಾ ಪ್ರಬುದ್ಧರಾಗಿದ್ದಾರೆ. ಅವ್ರಿಗಿರೋ ಅನುಭವ ದೊಡ್ಡದು. 5 ವರ್ಷ ಶಾಸಕರ ಅಂದರೆ ವಿಧಾನಸಭಾ ಚುನಾವಣೆನೇ ಎದುರಿಸಿದ್ದಾರೆ, ಸಚಿವರಾಗಿದ್ದವರು. ಅವರಿಗೆ ಕೇವಲ ರಾಜ್ಯ ರಾಜಕೀಯ ಅಲ್ಲ, ರಾಷ್ಟ್ರ ಮಟ್ಟದ್ದು ಅವ್ರಿಗೆ ಚೆನ್ನಾಗಿ ಗೊತ್ತು. ಇದೇ ಕಾರಣಕ್ಕೆ 2024ರಲ್ಲಿ ಲೋಕಸಭೆಗೆ ಅವ್ರಿಗೆ ಟಿಕೆಟ್ ಕೊಡಬೇಕಂತನೂ ಚರ್ಚೆ ಆಯಿತು. ಕೊಟ್ಟಿದ್ರೆ ಫಲಿತಾಂಶ ವ್ಯತ್ಯಾಸ ಆಗ್ತಿತ್ತು ಅನ್ನೋದು ರಾಜ್ಯ ಮಟ್ಟದಲ್ಲಿ ಚರ್ಚೆ ನಡೀತು. ಅವ್ರಿಗೆ ಯೋಧರ ಬಗ್ಗೆ ಗೊತ್ತು, ಅವ್ರಿಗೆ ನ್ಯಾಷನಲ್ ಪಾಲಿಸಿಗಳ ಬಗ್ಗೆ ಗೊತ್ತು, ಆಪರೇಷನ್ ಸಿಂಧೂರವನ್ನು ಧೈರ್ಯವಾಗಿ ಹೇಳುವಂಥ ನಾಯಕ ಅವರೇ. ಒಂದು ನಮ್ಮ ರಾಷ್ಟ್ರೀಯ ಕಾರ್ಯಕರ್ತರ ಅಪೇಕ್ಷೆ ಇತ್ತು. ನಾನಂತೂ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಅನಿವಾರ್ಯವಾಗಿ ಕಾರ್ಯಕರ್ತರು, ಮುಖಂಡರು, ಮತದಾರರ ಒಂದು ನಾನು ಸೋತ ದಿನದಿಂದ ಲೋಕಸಭೆ ಚುನಾವಣೆ ಟಿಕೆಟ್ ಘೋಷಣೆ ಆಗೋವರೆಗೂ ನೀವೇ ಸ್ಪರ್ಧೆ ಮಾಡ್ಬೇಕಂತೇಳಿ ನನಗೆ ಒತ್ತಡ ಹಾಕಿದ್ರು. ಹಾಗಾಗಿ ಒಬ್ಬ ಆಕಾಂಕ್ಷಿ ಅಂತ ಹೇಳಿದೆ. ನಾನೇ ಸಮರ್ಥ ಅಂತ ಹೇಳಲ್ಲ, ಪ್ರಬುದ್ಧ ಅಂತ ಹೇಳಲ್ಲ. ನಾನು ಹೇಳೋದು, ಒಂದು ಸಾರಿ ಪಕ್ಷ ನಿರ್ಣಯವನ್ನು ಮಾಡಿದ್ರೆ ನಿರ್ಣಯಕ್ಕೆ ಒಪ್ಕೊಂಡು ಕೆಲಸ ಮಾಡಿದ್ವಿ. ಕೊಟ್ಟರೆ ನಿಜವಾಗ್ಲೂ ಅದು ಫಲಿತಾಂಶ ಬೇರೆ ಆಗ್ತಿತ್ತು. ಅದು ನನ್ನಲ್ಲ, ಜನರು ನೀವು ಹೇಳಿಲ್ಲ, ಜನರು ಹೇಳಿದ್ದು. ಅದೇ ಮತ್ತೆ ಜನರ ಮನದಾಳದ ಮಾತನ್ನು ನೀವು ಹೇಳ್ತಾ ಇದ್ರಿ, ಜನರ ಭಾವನೆಗಳನ್ನು ನಾನು ಒಪ್ಕೊಳ್ತೀನಿ. ಹೌದು ಹೌದು. ಹಂಗಂತ ಹೇಳಿ ನಾವು ಲೋಕಸಭೆ ವಿಧಾನಸಭೆ ಚುನಾವಣೆ ಸೋತಿದ್ವಿ, ಲೋಕಸಭೆ ಟಿಕೆಟ್ ಕೊಟ್ಟಿಲ್ಲ ಅಂತ ನಾವೇನು ಮನೆಗಿಲ್ಲ. ನಿರಂತರವಾಗಿ ನೋಡಿ, ಇಡೀ ದೇಶದಲ್ಲಿ 7 ಕಡೆ ತಿರಂಗ ಯಾತ್ರೆ ಯಾರು ಮಾಡಲಿ, ಹೋಬಳಿ ಮಟ್ಟದಲ್ಲಿ ಮಾಡಿ, ಗ್ರಾಮ ಪಂಚಾಯತಿಯಲ್ಲಿ ಮಾಡಿದ್ವಿ. 550ಕ್ಕೆ ಹೆಚ್ಚು ಸಸಿಗಳನ್ನ ಹಾಕಿದ್ದೀನಿ. ಮತ್ತು ಭದ್ರಾ ನಮ್ಮ ರೈತರಿಗೆ ಏನು ಜೀವನಾಡಿ, ನಮ್ಮ ದಾವಣಗೆರೆ ಜಿಲ್ಲೆ ಎಲ್ಲ ಒಂದು ಕಡೆ ರೈತರಿಗೆ ಅನ್ಯಾಯ ಮಾಡಿ ನಮ್ಮ ಬಲದಂಡ ನಾಲೆ ಸೀಳಿ ನೀರನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗ್ತಾ ಇದ್ರು. ಅದ್ರ ವಿರುದ್ಧ ಹೋರಾಟ ಮಾಡಿದ್ವಿ. ನಾನು 2 ಬಾರಿ ಜೈಲಿಗೆ ಹೋಗಿದ್ದೀನಿ. ಹೌದು ಸರ್. ಲೋಕಸಭೆ ನಾನು 2004 ಮುಂಚೆ ಒಂದು ಬಾರಿ ಹಿಂದುತ್ವ ನ್ಯಾಮತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಕಾರ್ಯಕ್ರಮ ಮಾಡ್ಬೇಕಂತ ಸರ್ಕಾರ ಕೊನೆ ಮೂಮೆಂಟ್ನಲ್ಲಿ ಅದನ್ನು ವಿರೋಧ ಮಾಡಿದ್ರು. ನಾವು ಅದ್ರ ವಿರುದ್ಧ ಹೋರಾಟ ಮಾಡಿದ್ವಿ. ರಾತ್ರಿ ನಾನು ಬಂಧಿಸಿದ್ರು, ಬೆಳಗಾಂ ಜೈಲಿಗೆ 15 ದಿವಸ ಕಳಿಸ್ಕೊಟ್ರು. ನಾನು ವಿಚಲಿತನಾಗಲಿಲ್ಲ. ಜನ ಮತ ಕೊಟ್ಟರು. ಬಳ್ಳಾರಿ ಭ್ರಷ್ಟಾಚಾರದ್ದು ಬಳ್ಳಾರಿ ಜೈಲಿಗೆ ಹೋದ್ವಿ. ಒಂದು ಕ್ಷಮೆ, ಬೆಳಗಾಂ ವಿಚಾರಕ್ಕೆ ಹಳದಿ ಕಾಡು ಭ್ರಷ್ಟಾಚಾರದ ಹೋರಾಟ ಮಾಡಿ ಬೆಳಗಾಂ ಜೈಲಿಗೆ 15 ದಿವಸ ಹೋದ್ವಿ. ನಾವು ವಾಪಸ್ ಬರುವಾಗ ನಮ್ಮನ್ನು ಜನ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು, ತೀರ್ಮಾನ ಮಾಡಿದ್ರು. ಇನ್ನು 2ನೇದು ನ್ಯಾಮತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಎಲ್ಲ ಒಂದು ಕಡೆ ಸರ್ಕಾರ ಹತ್ತಿಕ್ಬೇಕಂತ ಹೇಳಿದ್ರು. ನಾನಲ್ಲೇ 60% ಹಳ್ಳಿಗಳು ಚುನಾವಣೆ ಮಾಡಿದ್ದೆ. ಅನಿವಾರ್ಯವಾಗಿ ನಾನು ಬೇಡ ಅಂತ ಹೇಳಿದ್ದೆ. ಒಳ್ಳೆ ಇದಕ್ಕೆಲ್ಲ ವಿನ್ ಆಗ್ಬೇಕಂತ ಇತ್ತು. ಅನಿವಾರ್ಯವಾಗಿ ನ್ಯಾಮತಿ ವಿಶ್ವ ಹಿಂದೂ ಪರಿಷತ್ತನ್ನು ಕಾರ್ಯಕ್ರಮ ನಡೆಯಕ್ಕೆ ಬಿಡಬಾರ್ದು ಅಂತೇಳಿ ಪೊಲೀಸು ಸರ್ಕಾರ ಅದು ಹತ್ತಿಕ್ಬೇಕಂತ ಹೇಳಿದರು. ಅದ್ರ ವಿರುದ್ಧ ನಾವು ಧ್ವನಿ ಎತ್ತಿದ್ವಿ. ಅದಕ್ಕೋಸ್ಕರ ನನ್ನ ಬಂಧಿಸಿ ಬಳ್ಳಾರಿ ಜೈಲಿಗೆ ಕಳಿಸಿದ 1 ವಾರ. ವಾಪಸ್ ಬರುವಾಗ ಜನ 4-5 ಸಾವಿರ ಜನ ಸೇರಿ ಸ್ವಾಗತ ಮಾಡಿದರು. ಹೌದು, ಒಂದೇ ನಿರ್ಣಯ ಆಯಿತು. ಹೊನ್ನಾಳಿ ಮತಕ್ಷೇತ್ರ ನ್ಯಾಮತಿ ತಾಲೂಕಿನ ಜನತೆ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇತ್ತು. ಅದೇ ರೀತಿ ನಾನು ಆಯ್ಕೆ ಆದೆ. ಓಕೆ
ಸರ್, ಒಟ್ಟಾರೆಯಾಗಿ ಯಾರು ರಾಜ್ಯಾಧ್ಯಕ್ಷರಾಗಲಿ, ಯಾರು ಮುಖ್ಯಮಂತ್ರಿ ಆಗಲಿ, ಯಾವ ಸರ್ಕಾರ ಬರಲಿ, ರಾಜಕೀಯ ಅಂತ ಬಂದಾಗ, BJP ಅಂತ ಬಂದಾಗ ರೇಣುಕಾಚಾರ್ಯ ಅವರು ಸಮಾಧಾನದಿಂದ ಇದ್ದಾರಾ? ಮನಸ್ಸಿಗೆ ತೃಪ್ತಿ ಇದೆಯಾ? ನನಗೆ ತೃಪ್ತಿ ಇದೆ. 3 ಬಾರಿ ಎಳ್ಳಷ್ಟು ಬೇಸರ ಇಲ್ಲ? ನಾನು ಸೋತಿದ್ದೀನಿ ಅಂತ ಭಾವನೆನೇ ಇಲ್ಲ. ಓಕೆ. 3 ಬಾರಿ ಶಾಸಕನಾಗಿದ್ದೀನಿ, 2 ಬಾರಿ ನಿಗಮದ ಅಧ್ಯಕ್ಷ, ಗಟ್ಟಿ ಚಿನ್ನಡ ಅಧ್ಯಕ್ಷನಾಗಿದ್ದೆ. ಮೊದಲನೇ ಬಾರಿ ಇದ್ದೆ, 2ನೇ ಬಾರಿಗೆ ಇದ್ದ ಗಟ್ಟಿ. ಮೊದಲನೇ ಬಾರಿ ಆಯ್ಕೆ ಆದಾಗ ಕ್ಯೂನಿಕ್ಸ್ ನಿಗಮದ ಅಧ್ಯಕ್ಷನಾಗಿದ್ದೆ. 2ನೇ ಬಾರಿ ಹಟ್ಟಿ ಚಿನ್ನದ ಅಧ್ಯಕ್ಷನಾಗಿದ್ದೆ. ಅದಾದ ನಂತರ ನಾನು ಅಬಕಾರಿ ಸಚಿವನಾದೆ. ಕರೆಕ್ಟ್. ಮತ್ತು 2019 ಯಡಿಯೂರಪ್ಪನವರ, ಬಸವರಾಜ ಬೊಮ್ಮಾಯಿಯವರ ರಾಜಕೀಯ ಕಾರ್ಯದರ್ಶಿ ಆದೆ. ನನಗೆ ತೃಪ್ತಿ ಇದೆ. ಸೋತಿರ್ಬೋದು, ಸತ್ತಿಲ್ಲ, ಬದುಕಿದ್ದೀನಿ. ಜನರ ಭಾವನೆಗಳ ವಿರುದ್ಧವಾಗಿ ನಾನು ಇಲ್ಲ. ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡಲ್ಲ. ಆದರೆ ಸೋತ ತಕ್ಷಣ ವಿಚಲಿತನಾದರೆ ಇದೇ ನಮ್ಮ ಅಪ್ರಾಸ್ತಿನ. ಕರೆಕ್ಟ್. ಈ ಕ್ಷೇತ್ರ ಯಾವುದೇ ಕ್ಷೇತ್ರ ಇರ್ಬೋದು, ಇದು ಮತದಾರರ ರೀತಿಯ ಒಂದು ಇದು ತೀರ್ಪನ್ನು ಒಪ್ಪಿಕೊಳ್ಳೇಬೇಕು. ಜನಾದೇಶಕ್ಕೆ ತಲೆಬಾಗಿ ನಾನು ನನ್ನ ಕರ್ತವ್ಯ, ಹೋರಾಟ, ಪಕ್ಷ, ಸಂಘಟನೆ ನಿರಂತರವಾಗಿ ಜನರ ಮಧ್ಯೆ ಇದ್ದೀನಿ, ಸಮಾಧಾನ ಇದ್ದೇನೆ. ಎಸ್ ಸರ್, ಕೊನೆಯದಾಗಿ ನಾನು ಮೊದಲೇ ಹೇಳಿದೆ, ರೇಣುಕಾಚಾರ್ಯ ಅವರು ಕೇವಲ ಹೊನ್ನಾಳಿಗೆ ಸೀಮಿತವಾದ ನಾಯಕರಲ್ಲ. ಫಲಿತಾಂಶ ಏನು ಬೇಕಾಗಿರ್ಬೋದು, ಆದರೆ ನೀವು ವಿಧಾನಸೌಧಕ್ಕೆ ಬರಬೇಕಂದ್ರೆ ಹೊನ್ನಾಳಿ ಜನರೇ ಮುಖ್ಯ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕಿನ ಜನ 2023 ಯಾವುದೋ ಕಾರಣಕ್ಕೆ ಬದಲಾವಣೆ ಬಯಸಿದ್ರು. ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕಿನ ಜನ ನಾನು ವಿಧಾನಸೌಧಕ್ಕೆ ಹೋಗಲ್ಲ ಅಂತ ಸಂಕಲ್ಪ ಮಾಡಿದ್ದೀನಿ. ಮೆಟ್ಲತ್ತಲ್ಲ. ಮೊನ್ನೆ ಅನಿವಾರ್ಯವಾಗಿ ನೀರಾವರಿ ವಿಚಾರಕ್ಕೆ ಸಿದ್ದರಾಮಯ್ಯನವರು ಭೇಟಿ ಮಾಡಿದೆ, DK ಶಿವಕುಮಾರ್ನ ಭೇಟಿ ಮಾಡಿದ್ದೀನಿ. ಆದರೆ ನಾನು ಈ ಕ್ಷೇತ್ರದ ಪ್ರತಿನಿಧಿ ಆಯ್ಕೆ ಮಾಡಿ ಜನರ ಜೊತೆ ನಾನು ವಿಧಾನಸೌಧಕ್ಕೆ ಹೋಗ್ತೀನಿ. ಅಲ್ಲಿವರೆಗೂ ವಿಧಾನಸೌಧ ಮೆಟ್ಲತ್ತಲ್ಲ. ನಾನು ವಿಧಾನಸೌಧ ಒಂದು ದೇವಾಲಯ, ಪವಿತ್ರವಾದದ್ದು. ಇಡೀ ರಾಜ್ಯದ ಒಂದು ಕಾನೂನು ಅಥವಾ ಶಾಸನ ತಯಾರು ಮಾಡ್ತಕ್ಕಂಥ ಒಂದು ದೇವಸ್ಥಾನ ಇದ್ದಂಗೆ, ಅದು ಒಂದು ಮಠ ಇದ್ದಂಗೆ. ಪವಿತ್ರವಾದ ಮೆಟ್ಲು ತುಳಿಯಲ್ಲ ಅಂತ ನಾನು ಆ ರೀತಿ ಅಲ್ಲ. ಅಲ್ಲಿ ಎಲ್ಲ ಒಂದು ಕಡೆ ಜನಾದೇಶ ನನ್ನ ವಿರುದ್ಧ ಬಂದಾಗ ಅಲ್ಲಿ ಜನಾದೇಶ ಇದ್ದ ಮಾತ್ರ ಹೋದರೆ ಗೌರವ ಸಿಗುತ್ತೆ. ಹಾಗಾಗಿ ಅಲ್ಲಿವರೆಗೂ ನಾನು ಕಾಯ್ತೀನಿ. ಜನನೇ ನಾನು ಕರ್ಕೊಂಡು ಹೋಗಿ. ಜನ ಈಗಾಗಲೇ ಎಲೆಕ್ಷನ್ 2 ತಿಂಗಳಿಗೆ ಬದಲಾವಣೆ ನಾನು ಹೇಳೋದಲ್ಲ. ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಹೇಳ್ತಾರೆ ಸಾಕಾಗ್ಬಿಡ್ದು ಅಂತ ಹೇಳ್ತಾರೆ. ಭಾಳಷ್ಟು ಜನ ನಮ್ಮ ಜೊತೆಗೆ ಬರ್ತೀವಿ ಅಂತ ಹೇಳ್ತಾರೆ. ನಮ್ಮಿಂದ ಕೆಲವು ದೂರ ಆಗಿದ್ರು, ಅವರು ಹೇಳ್ತಾರೆ. ಆದರೆ ನಾವು ಹೇಳ್ತಾ ಇದೀವಿ, ನೋಡಪ್ಪ, ಇನ್ನೂ ಸಮಯ ಇದೆ. 2.25 ವರ್ಷ ಆಗಿದೆ. ಇನ್ನು ನನ್ನ ಪ್ರಕಾರ ಕೊನೆ 9 ತಿಂಗಳು ಕೌಂಟ್ ಅಲ್ಲ. 2 ವರ್ಷ 3 ತಿಂಗಳಾಗ್ತಾ ಬಂತು. ಇನ್ನು ಕೊನೆ 9 ತಿಂಗಳು ಕೌಂಟ್ ಅಲ್ಲ. ಇನ್ನು 2 ವರ್ಷ ಮಾತ್ರ ಚುನಾವಣೆ ಬಾಕಿ ಅಂತ ಇಟ್ಕೋಬೇಕು. ಇನ್ನು 2 ವರ್ಷದಲ್ಲಿ ಏನು ಸಾಧನೆ ಮಾಡ್ತಾರೆ? ಜನ ಬದಲಾವಣೆ ಬಯಸ್ತಾರೆ. ಕಾಲ ಕೂಡಿ ಬರುತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರ್ಬೇಕು, ಕಾಯ್ಬೇಕು. ನನಗೆ ವಿಶ್ವಾಸ ಇದೆ, ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕಿನ ಜನ 100% ನನ್ನನ್ನು ಕೈ ಬಿಡಲ್ಲ. ನನ್ನನ್ನು ಜನನೇ ಕರ್ಕೊಂಡು ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತಾರೆ. ವಿಶ್ವಾಸ, ನಂಬಿಕೆ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಬೆಳಗ್ಗೆಯಿಂದ ನಾವು ನೋಡ್ತಾ ಇದೀವಿ ಎಷ್ಟು ಬ್ಯುಸಿ ಇದ್ದೀರಂತ. ಅದ್ರ ಮಧ್ಯೆ ನಮಗೂ ಒಂದು ಅವಕಾಶ ಮಾಡಿಕೊಟ್ರಿ. ಜನಸೇವೆಗೆ ಅಧಿಕಾರ ಮುಖ್ಯ ಅಲ್ಲ. ನಾನು ಸೋತ್ರು ಒಂದಿನ ಬೇಸರ ಆಗಿರ್ಬೋದು, 2 ದಿನ ಬೇಸರ ಆಗಿರ್ಬೋದು, ಕ್ಷೇತ್ರದ ಜನರ ಜೊತೆ ಸದಾ ಇರ್ತೀನಿ ಅಂತ. ಆಮೇಲೆ ರೇಣುಕಾಚಾರ್ಯ ಅವ್ರ ಮಾತಲ್ಲಿ ಗೊತ್ತಾಗುತ್ತೆ, ಕೇವಲ ಹೊನ್ನಾಳಿ ಅಥವಾ 28 ಚುನಾವಣೆ ಅಷ್ಟೇ ಅಲ್ಲ, ಪಕ್ಷನ ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನೋ ಜವಾಬ್ದಾರಿ ಅವ್ರ ಮೇಲೆ ಕೂಡ ಇದೆ. ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನೀವು ಕೂಡ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಯಾರು ಅಧಿಕಾರಕ್ಕೆ ಬರಬೇಕು 2028 ಚುನಾವಣೆಗೆ ಅನ್ನೋದನ್ನ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.